ಮೂಲಂಗಿ ತಿಂದೇ ಇರೋರಿಗೆ ಒಂದೊಳ್ಳೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಮೂಲಂಗಿ ಇಷ್ಟಪಡ್ತಾರೆ, ಕೆಲವೊಬ್ಬರು ಮೂಲಂಗಿನ ಇಷ್ಟಪಡಲ್ಲ. ಅದರಲ್ಲೂ ಮಕ್ಕಳಂತೂ ಮೂಲಂಗಿ ಅಂದರೆ ವಾಂತಿ ಅಂತ ಹೇಳ್ಬಿಡ್ತಾರೆ. ಕೆಲವೊಬ್ಬರು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ಇಷ್ಟಪಟ್ಟು ತಿನ್ಬೋದಂತಹ ಒಂದು ಮೂಲಂಗಿ ದೋಸೆನ ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಅಂತಲೇ ಹೇಳ್ಬೋದು. ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸೊಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೊಡಿ. ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬಂದು ತಲುಪುತ್ತೆ. ಈಗ ಬನ್ನಿ ನೋಡ್ಕೊಬರೋಣ ಏನೇನು ಹಾಕಿದ್ದೀನಿ ಇದಕ್ಕೆ ಮೂಲಂಗಿ ದೋಸೆಗೆ ಅಂತ ನೋಡ್ಕೊಬರೋಣ. ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ದೋಸೆ ಹಿಟ್ಟಿರುತ್ತಲ್ವ, ಆ ದೋಸೆ ಹಿಟ್ಟಿಗೆ ನಾನು 3 ಕ್ಯಾರೆಟನ್ನು ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಯಾವುದಿದ್ರೂ ನೀವು ಹಾಕ್ಕೋಬೋದು. ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪನ್ನು ಬಳಸ್ತಾ ಇಲ್ಲ, ಯಾಕಂದರೆ ಹಿಟ್ಟು ರುಬ್ಬುವಾಗಲೇ ನಾನು ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿರ್ತೀನಿ, ಆದ್ದರಿಂದ ಉಪ್ಪನ್ನು ಹಾಕೋದಿಲ್ಲ ನಾನು. ಇಷ್ಟನ್ನು ಹಾಕ್ಕೊಂಡಿದ್ದೀನಲ್ವ. ಈಗ ಮೂಲಂಗಿ ಇರುತ್ತಲ್ವ, ಮೂಲಂಗಿನ ತುರಿದ್ಬಿಟ್ಟು ನೋಡಿ, ಕ್ಯಾರೆಟ್ ತುರಿದಿದ್ನಲ್ವ ಅದೇ ಥರ ಮೂಲಂಗಿನ ತುರಿದ್ಬಿಟ್ಟು ಮೂಲಂಗಿನೂ ಕೂಡ ಹಾಕ್ತಾಯಿದ್ದೀನಿ. ನೀವು ತಿಂತಾಯಿದ್ರೆ ಮೂಲಂಗಿ ತಿಂತಾಯಿದ್ದೀನಿ ಅಂತಲೇ ಅನಿಸೋದಿಲ್ಲ ದೋಸೆ ತಿಂತಾಯಿದ್ರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಸೌಟಲ್ಲಿ. ಒಂದು ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ ತುಂಬ ಒಳ್ಳೆ ರೆಸಿಪೀಸ್ ಇಷ್ಟ ನಿಮ್ಮ ನೋಡಿ ನಾನು ಮಾಡಿದ್ದೀನಿ ಅಂತ ನೀವೇ ಹೇಳ್ತೀರಾ. ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಮೂಲಂಗಿ ತಿನ್ನಲ್ಲ ಅಂತ ಹೇಳ್ತಾರೋ ಅಂಥವರಿಗೆ ಈ ಥರ ಮಾಡಿಕೊಡಿ. ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಮತ್ತು ಅವ್ರು ಮೂಲಂಗಿ ತಿಂತಾಯಿದ್ದೀನಿ ಅಂತಲೂ ಕೂಡ ಹೇಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಕಿರೋದು ಕೂಡ ಗೊತ್ತಾಗೋದಿಲ್ಲ ಅವರಿಗೆ, ಆ ಫೀಲು ಕೂಡ ಬರೋದಿಲ್ಲ, ಸ್ವಲ್ಪನೂ ಸ್ಮೆಲ್ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈಗ ಗಟ್ಟಿಯಾಗಿರುತ್ತಲ್ವ ಹಿಟ್ಟು, ತರಕಾರಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಿಟ್ಟು ನಾವು ಅಕ್ಕಿ 4ರಿಂದ 5 ಗಂಟೆ ನೆನೆಸಿಟ್ಬಿಟ್ಟು ರುಬ್ಬಿರುವಂತಹ ದೋಸೆ ಹಿಟ್ಟು ಇದು. ಸಡನ್ನಾಗಿ ಮಾಡೋಕ್ಕೆ ಬರೋದಿಲ್ಲ. ರಾತ್ರಿ ನೆನೆಸಿಟ್ಬಿಟ್ಟು, ಇಲ್ಲಾಂದರೆ ಬೆಳಗ್ಗೆ ಅಕ್ಕಿನ ನೆನೆಸಿಟ್ಬಿಟ್ಟು ಸಂಜೆ ರುಬ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದು ಇದನ್ನು ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ನಾನು ದೋಸೆ ಹಿಟ್ಟಿನ ಅದಕ್ಕೆ ಎಲ್ಲ ಕಲಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ತರಕಾರಿ ಇಷ್ಟು ಇದೆ ಇದರಲ್ಲಿ ಅಂತ. ಮಕ್ಳಿಗಂತೂ ಒಳ್ಳೆಯದೇ ಅಂತ ಹೇಳ್ಬೋದು. ಈಗಿನ ಕಾಲದ ಮಕ್ಕಳು ತರಕಾರಿ ತಿನ್ನೋದೇ ಇಲ್ಲ. ಈಗ ಈ ಕಡೆ ನಾನು ದೋಸೆ ಹಂಚನ್ನು ಇಟ್ಟಿದ್ದೀನಿ, ಬಿಸಿಯಾಗಿದೆ. ಈಗ ಇದಕ್ಕೆ ಒಂದೊಂದಾಗಿ ನಾನು ದೋಸೆ ಹಾಕ್ಕೊಳ್ತೀನಿ. ನೋಡ್ತಾ ಇದ್ದೀರಾ ನೋಡಿ ನಾನು ಯಾವ ಥರ ಹಾಕ್ಕೊಳ್ತಾ ಇದ್ದೀನಂತ. ಇದು ಮಾಡ್ತಾ ಇರುವಾಗ ಹೋಟೆಲಲ್ಲಿ ಸ್ಮೆಲ್ ಬರುತ್ತೆ ಗೊತ್ತಾ, ದೋಸೆ ಸ್ಮೆಲ್ಲು. ದೋಸೆ ಹಾಕ್ತಾ ಇರುವಾಗ ಆ ಥರ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಒಮ್ಮೆ ಬೇಕಾದರೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ನಾವು ದೋಸೆ ತಿನ್ನೋ ಥರ ಫೀಲ್ ಆಗುತ್ತೆ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದಲ್ಲ ಎರಡಲ್ಲ 3, 4 ತನಕನೂ ತಿಂತಾರೆ ಮಕ್ಕಳು ನಾವು ಈ ಥರ ಮಾಡಿಕೊಟ್ರೆ. ಅಷ್ಟು ರುಚಿ ಇರುತ್ತೆ ಮತ್ತು ಅಷ್ಟೇ ಕಲರ್ಫುಲ್ಲಾಗಿರುತ್ತೆ ಮತ್ತು ಅಷ್ಟು ಘಮ ಘಮ ಅಂತ ಇರುತ್ತೆ. ನೀವು ಇದಕ್ಕೆ ಮೇಲ್ಗಡೆ ತುಪ್ಪ ಬೇಕಾದರೂ ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಕೂಡ, ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ. ಇದಕ್ಕೆ ನೀವು ಚಟ್ನಿನಾದರೂ ಮಾಡ್ಕೋಬೋದು, ಆಲೂಗಡ್ಡೆ ಪಲ್ಯನಾದರೂ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮೂಲಂಗಿ ತಿನ್ನಲ್ಲ ಅನ್ನೋರಿಗೆ ಮಾತ್ರ ಈ ವಿಡಿಯೋ. ತಿಂದಿರೋರು ಪಕ್ಕ ಈ ಥರ ಮಾಡಿಕೊಡಿ, ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇನ್ನೂ ಬೇಕು ಅಂತ ಅವರೇ ಕೇಳಿ ಹಾಕಿಸ್ಕೊಂಡು ತಿಂತಾರೆ. ಈಗ ಇದು ನೋಡಿದ್ದೀರಲ್ವ ಈ ವಿಡಿಯೋ ಮುಖಾಂತರ ನಾನು ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಮಕ್ಕಳೇ ಆಗಲಿ ಮನೆಯಲ್ಲಿ ದೊಡ್ಡವರೇ ಆಗಲಿ ಮೂಲಂಗಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಎಲ್ಲೂ ಮಧ್ಯದಲ್ಲಿ ಹ್ಯಾಡ್ಸ್ ಬರುತ್ತೆ, ಹ್ಯಾಡ್ಸನ್ನು ಸ್ಕಿಪ್ ಮಾಡಬೇಡಿ. ಕಮೆಂಟ್ ಮಾಡಿ, ಕಮೆಂಟ್ ಪಕ್ಕದಲ್ಲೇ ಹೈಪ್ ಪಾಯಿಂಟ್ ಇರುತ್ತೆ, ಹೈಪ್ ಪಾಯಿಂಟನ್ನು ನೀವು ನನಗೆ ಕೊಡಿ. ಹಾಗೆ ಹೇಗಿತ್ತು ಅಂತ ಫುಲ್ಲು ವೀಡಿಯೋ ನೋಡಿ ಕಮೆಂಟನ್ನು ಮಾಡಿ, ಹಾಗೆ ಲೈಕ್ ಕೊಡಿ. ಅರ್ಧಂಬರ್ಧ ವೀಡಿಯೋ ನೋಡಿ ಯಾವುದೇ ಕಾರಣಕ್ಕೂ ನನಗೆ ಕಮೆಂಟನ್ನು ಹಾಕಬೇಡಿ ಫ್ರೆಂಡ್ಸ್. ನೀವು ಹಾಕಲಿಲ್ಲ ಅಂದರೂ ನನಗೆ ಬೇಜಾರಿಲ್ಲ. ಫುಲ್ಲು ನೋಡಿಬಿಟ್ಟು ಕಮೆಂಟ್ ಹಾಕಿ. ಅರ್ಧಂಬರ್ಧ ನೋಡಿಬಿಟ್ಟು ನಾನು ನೋಡಿದ್ದೀನಿ ಅಂತ ಕಮೆಂಟನ್ನು ಹಾಕೋಕ್ಕೆ ಹೋಗಬೇಡಿ. ಮಧ್ಯದಲ್ಲಿ ಬರುವ ಆ್ಯಡ್ಸ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಕೊನೆಯವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೊಸಬ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಒತ್ತಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ, 2ನೇ ದೋಸೆನೂ ಕೂಡ ನಾನು ಹಾಕ್ಕೊಂಡಿದ್ದಾಗಿದೆ. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕೊಬ್ಬರಿ ಎಣ್ಣೆ ಬರುತ್ತೆ ಗೊತ್ತಾ, ಕೊಬ್ಬರಿ ಎಣ್ಣೆ, ಶೇಂಗಾದ ಎಣ್ಣೆ, ಅದು ಕೂಡ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ನೋಡ್ತಾ ಇದ್ದೀರಲ್ವ, ನಾನು 2 ದೋಸೆ ಮಾಡಿಕೊಂಡೆ. ಈಗ 3ನೇದು ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಆರೋಗ್ಯಕರವಾದ ದೋಸೆ ಅಂತಲೇ ಹೇಳ್ಬೋದು. ಬರೀ ನಾವು ದೋಸೆ ಅಕ್ಕಿ ಹಿಟ್ಟಿಂದೇ ಮಾಡಿರುವಂಥ ದೋಸೆಗಳನ್ನು ತಿಂತಾ ಇರ್ತೀವಿ. ಈ ಥರ ಒಂದು ಸಲ ಡಿಫ್ರೆಂಟಾಗಿ
ದೋಸೆಗಳನ್ನು ನಾವು ಮಾಡ್ಕೊಂಡು ತಿಂತಾಯಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇದ್ರಲ್ವ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಟ್ನಿ ಜೊತೆ ಅಥವಾ ಪಲ್ಯದ ಜೊತೆ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ, ಕೊನೆ ತನಕ ಯಾರೆಲ್ಲ ನೋಡಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು, ಚೆನ್ನಾಗಿ ಮಾಡಿದ್ದೀನಾ, ಈ ಥರನೂ ಟ್ರೈ ಮಾಡ್ಬೋದು ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಯಾರಾದರೂ ಈ ಥರ ಮಾಡೋದಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಫ್ರೆಂಡ್ಸ್. ತಪ್ಪದೇ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.